ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಬಂದಿದ್ದೀವಿ ಇವತ್ತು ರಿಸೆಪ್ಷನ್ಗೆ. ಹಾಗೆ ಛತ್ರದ ವ್ಯೂ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಇದೆ ಅಂತ. ನಾವು ಬಂದಿದ ತಕ್ಷಣ ತಿಂಡಿ ತಿಂದ್ಬಿಟ್ಟು ನಾವು ಮೊದಲೇ ಬಂದಿರೋದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಸ್ನ್ಯಾಪ್ಗಳೆಲ್ಲ ತಕ್ಕೊಂಡಾದಮೇಲೆ ಇಲ್ಲಿ ಏನು ಸ್ಟೇಜ್ ಎಲ್ಲ ಖಾಲಿಯಾಗಿತ್ತು. ಸೊ ಇವಾಗ ಒಂದು ಸ್ನ್ಯಾಪ್ನ ತಕ್ಕೊಂಡ್ವಿ. ಅದಾದಮೇಲೆ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಕೆ ಹೋದರೆ ನೋಡಿ, ಈ ಥರ ಏನೋ ಒಂದು ಬಬಲ್ ದಪ್ಪ ಆಗುತ್ತಲ್ಲ, ಅದೇನು ಅಂತ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಅದನ್ನು ತಗೊಂಡು ನೀರೊಳಗೆ ಹಾಕಿದ್ರೆ ದಪ್ಪ ಆಗುತ್ತಂತೆ, ಅದನ್ನು ತೋರಿಸ್ತಾ ಇದ್ದ. ಸೊ ಅವನು ಫೋಟೋಗೆಲ್ಲ ನಿಂತ್ಕೊಳ್ಳಲಿಲ್ಲ. ಸೊ ಹಾಗೆ ತಗೊಂಡಿದ್ದೀನಿ ಸ್ನ್ಯಾಪ್ನೆಲ್ಲನೂ. ಇದು ಕೆಲವೊಂದಷ್ಟೇ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರೋದು, ಜಾಸ್ತಿ ಏನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಬನ್ನಿ, ಅದಾದಮೇಲೆ ನಮ್ಮಮ್ಮ ಯಾವ ರೀತಿ ರೆಡಿಯಾಗಿದ್ದರು ಅಂತ ತೋರಿಸ್ತೀನಿ. ಇವರು ಬಂದು ನಮ್ಮಮ್ಮ, ಇವ್ರು ಬಂದು ರೈಟ್ ಸೈಡಲ್ಲಿರೋರು ಬಂದು ನಮ್ಮ ಯಾರು ರೂಪ ಇದ್ದಾರಲ್ಲ ಅವರಮ್ಮ, ಅಂದರೆ ಹೆಣ್ಣಿನವ್ರ ಅಮ್ಮ. ಸೊ ಇವರೆಲ್ಲ ರೆಡಿ ಆಗ್ತಾಯಿದ್ರು. ಇವಾಗ ನಾನು ನಮ್ಮಂಗೆ ತಿರುಗು ಅಂತ ಹೇಳಿದೆ ಯಾವ ರೀತಿ ರೆಡಿಯಾಗಿ ಬಂದಿದ್ದಾರೆ ಅಂತ. ಸೊ ಅಲ್ಲಿ ಅವ್ರ ಮನೆ ಪಕ್ಕ ಸುಜಾತ ಅಂತ ಇದ್ದಾರಂತೆ, ಅವರು ಇದ್ದಿದ್ದು. ಸೊ ಇವಾಗ ಒಂದೆರಡು ಫೋಟೋಗಳು ತಕ್ಕೊಳ್ಳೋಣ ಅಂತ ಫೋಟೋಗಳು ತೆಗಿತಾ ಇದ್ದೀನಿ. ನೋಡ್ಬೋದು ಯಾವ ರೀತಿ ತೆಗ್ದಿದ್ದೀನಿ ಫೋಟೋಸ್ ಅಂತ. ಇದನ್ನು ಕೂಡ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಇದಾದಮೇಲೆ ಗಂಡು ಹೆಣ್ಣು ಹಾರ ಎಕ್ಸ್ಚೇಂಜ್ ಎಲ್ಲ ಮಾಡಿದ್ರು. ಎಕ್ಸ್ಚೇಂಜ್ ಎಲ್ಲ ಮಾಡಿ ಆದಮೇಲೆ ಸುಮಾರು ಜನಗಳು ಒಟ್ಟಿಗೆ ಬಂದರು. ಸೊ ಅವಾಗೆಲ್ಲ ತಕ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ನಮ್ಮ ಫ್ಯಾಮ್ಲಿ ಹೋದ್ವಿ. ಸೊ ನಾನು ನಮ್ಮ ಶಿವತ್ತೆ ಮಗಳಿಗೆ ಕೊಟ್ಟಿದ್ದೆ ತಕ್ಕೊಡು ಅಂತ. ಸೊ ಅವಳು ನಮ್ಮ ಫ್ಯಾಮ್ಲಿದು ಅವಳು ತಕ್ಕೊಡ್ತಾ ಇದ್ದಾಳೆ. ಸೊ ಶಿವತ್ತೆ ಮಗಳಿಗೆ ಥ್ಯಾಂಕ್ಸ್. ಅವಳ ಹೆಸರು ಭಾಗ್ಯ ಅಂತ. ಸೊ ಇದು ನಮ್ಮ ಫ್ಯಾಮಿಲಿ. ಸೊ ಇದಕ್ಕೆ ನಾವು ಎಲ್ಲರೂ ನನ್ನ ಕಾಸ್ಟ್ಯೂಮು ಮತ್ತು ನನ್ನ ಮಗಳದ್ದು ಡ್ರೆಸ್ಸು, ನನ್ನ ಮಗನ ಡ್ರೆಸ್ಸು, ನಮ್ಮ ಮನೆಯವ್ರದ್ದು ಎಲ್ಲನೂ ಹೊಸ್ದಾಗಿರೋದೇ ತೊಗೊಂಡಿದ್ವಿ. ಅಂದರೆ ಇದೆಲ್ಲನೂ ನಾನು ಇನ್ವೆಸ್ಟ್ ಮಾಡಿದ್ದು ಬಂದು MG ರೋಡಲ್ಲಿ. ನನಗೆ ಯೆಲ್ಲೋ ಕಲರ್ ಬೇಕು ಅಂತಲೇ ತೊಗೊಂಡಿದ್ದು. ನನಗೆ ಯಾಕೋ ಯೆಲ್ಲೋ ಕಲರ್ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇವರೆಲ್ಲ ನನಗೆ ಸ್ವಲ್ಪ ಹಿಂಸೆ ಮಾಡಿದ್ರು, ಬಾ ಹೋಗೋಣ ಅಂತ. ಸೊ ಇದು ನಮ್ಮ ಫ್ಯಾಮ್ಲಿ ಬರಲಿಲ್ಲ, ಇದು ಬರೀ ಹೆಣ್ಮಕ್ಳದ್ದು ಅಷ್ಟೇ ತಕ್ಕೊಂಡಿರೋದು, ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೆಗ್ದಿರೋದು. ಇದಾದಮೇಲೆ ಇಲ್ಲಿ ಕೆಳಗಡೆ ನಿಂತಿರೋ ರೆಡ್ ಸ್ಯಾರಿ ಬಂದು ಭವ್ಯ ಅಂತ, ಹೆಣ್ಣಿನವರ ಅತ್ತಿಗೆ. ನಾನು ಆಲ್ರೆಡಿ ತೋರಿಸಿದ್ದೀನಿ. ಇವರು ಬಂದು ಸುಮಾ ಅಂತ, ನಮ್ಮ ಗೌರತ್ತೆಯವರ ಮಗಳು. ಇವರು ದೊಡ್ಡ ಮಗಳು. ಅದಾದಮೇಲೆ ಚಿಕ್ಕ ಮಗಳು ನೆಕ್ಸ್ಟು ತೋರಿಸ್ತೀನಿ. ಇದು ಬಂದು ಪ್ರಿಯಾ ಅಂತ, ಪ್ರಿಯನ ಮಗಳು. ಇದು ಪ್ರಿಯಾ. ಸೊ ಇವರೆಲ್ಲ ಬಂದಿದ್ದು. ಇವ್ರದ್ದು ಆಲ್ಮೋಸ್ಟ್ ಲಾಸ್ಟಲ್ಲಿ ಬಂದಿರೋದ್ರಿಂದ ಅದಾದಮೇಲೆ ಆಯಿತು. ಇವ್ರು ಬಂದು ಲತಾ ಅಂತ ಹೇಳಿದ್ನಲ್ಲ, ನಾನು ಸುಮಾ ಅವರ ತಂಗಿ. ಸೊ ಇದಾದಮೇಲೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ಮತ್ತು ಇವ್ರದ್ದು ಒಂದು ಲಾಸ್ಟ್ ಕ್ಲಿಪ್ಪಿಂಗು ಸುಮಾರು ಒಂದು 2-3 ಅವರೇ ನಡೀತು ಬಿಡಿ. ಇದು ಎಲ್ಲನೂ ಈ ಪ್ರೊಸೀಜರ್ ಎಲ್ಲನೂ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತಕ್ಕೊಂಡಿರೋದು ಮತ್ತು ಆ್ಯಡ್ ಮಾಡಿರೋದು ಕೂಡ. ಇವರೆಲ್ಲ ಕುತ್ಕೊಂಡಿದ್ದಾಗ ಒಂದೆರಡು ತಕ್ಕೊಂಡೆ. ಅದಾದಮೇಲೆ ಸೆಲ್ಫಿಗಳು ಅಂತ 2 ತಕ್ಕೊಂಡೆ. ಇದಾದಮೇಲೆ ಲಾಸ್ಟಲ್ಲಿ ಹುಡುಗಿದ ಫೋಟೋ ಅಂತಲೇ ಸಪ್ರೇಟ್ ತಕ್ಕೊತಾರಲ್ಲ, ಆವಾಗ ಒಂದೆರಡು ತಕ್ಕೊಂಡಿದ್ದೀನಿ ಅಷ್ಟೇ. ಕೆಲವು ಫೋಟೋಗಳು ತಕ್ಕೊಂಡಿದ್ದೀನಿ, ಈ ಥರ ವೀಡಿಯೋಗಳ್ನೂ ಕೂಡ ಮಾಡ್ಕೊಂಡಿದ್ದೀನಿ ಅಷ್ಟೇ. ಏನು ಜಾಸ್ತಿ ಅಂತ ತಗೊಳಕ್ಕೆ ಹೋಗಿಲ್ಲ. ಅಂದರೆ ಬೇರೆ ಬೇರೆ ವೀಡಿಯೋಸ್ಗಳೆಲ್ಲ ತುಂಬ ಜಾಸ್ತಿನೇ ತಕ್ಕೊಂಡಿದ್ದೆ. ಇದರಲ್ಲೇನು ಸಣ್ಣ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ರೀತಿ ತಕ್ಕೊಂಡಿರೋದು. ಹಾಗೆಯೇ ನಮ್ಮ ಫೋಟೋಗಳ್ನೂ ಎಲ್ಲ ಆ್ಯಡ್ ಮಾಡಿರ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.